ಸ್ನೇಹಿತರೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮನಿ ಪ್ಲ್ಯಾಂಟ್. ನಾನು ರವೀಂದ್ರ ಜೋಶಿ. ನಾನು ಈಗಾಗಲೇ ಹೇಳಿದೆ, ನಮ್ಮ ಕುಟುಂಬಕ್ಕೆ ಕೇವಲ ಭಾವನಾತ್ಮಕವಾಗಿ ನಮ್ಮ ಉಪಸ್ಥಿತಿ ಅಗತ್ಯ ಅಲ್ಲ, ಆರ್ಥಿಕ ಭದ್ರತೆಯನ್ನು ಕೊಡುವ ಜವಾಬ್ದಾರಿ ಕೂಡ ನಮ್ಮ ಮೇಲಿರುತ್ತೆ ಅಂತ ಹೇಳಿದೆ. ಯೋಚನೆ ಮಾಡಿ ನೋಡಿ ಸ್ನೇಹಿತರೆ, ನಮ್ಮ ಕಾರಿಗೆ ನಾವು ಇನ್ಶೂರೆನ್ಸ್ ಮಾಡಿಸ್ತೇವೆ, ಬೈಕಿಗೆ ಇನ್ಶೂರೆನ್ಸ್ ಮಾಡಿಸ್ತೇವೆ, ಮನೆಯಲ್ಲಿರೋ ಟಿ ವಿಗೆ ಇನ್ಶೂರೆನ್ಸ್ ಮಾಡಿಸ್ತೇವೆ, ಫ್ರಿಜ್ಜಿಗೆ ಇನ್ಶೂರೆನ್ಸ್ ಮಾಡಿಸ್ತೇವೆ. ಈಗ ಇನ್ನೊಂದು ಹೊಸ ಸಂಪ್ರದಾಯ ಬಂದಿದೆ, ಮೊಬೈಲ್ಗೆ ಇನ್ಶೂರೆನ್ಸ್ ಮಾಡಿಸ್ತೇವೆ. ಆದರೆ ವೈಯಕ್ತಿಕವಾಗಿ ನಮಗೆ ಇನ್ಶೂರೆನ್ಸ್ ಬೇಕು ಅನ್ನುವಂಥ ಕಲ್ಪನೆ, ನಮ್ಮ ಜೀವನ ಅಮೂಲ್ಯ ಅನ್ನುವಂಥ ಕಲ್ಪನೆ ನಮ್ಮಲ್ಲಿ ಇಲ್ಲದೆ ಇರೋದು ಬಹಳ ದೊಡ್ಡ ಶೋಚನೀಯ ವಿಚಾರ. ಯಾವ ನಿರ್ಜೀವ ವಸ್ತುಗಳಿಗೆ ನಾವು ಬೆಲೆಯನ್ನು ಕಟ್ತೇವೆ, ಆದರೆ ಜೀವಂತವಾಗಿರುವಂಥ ನಮ್ಮ ವ್ಯಕ್ತಿತ್ವಕ್ಕೆ ನಮಗೆ ನಾವು ಬೆಲೆಯನ್ನು ಕಟ್ಟಲಾರದೆ ಜೀವನದ ನಂತರ, ನಮ್ಮ ನಿಧನಾನಂತರ ಕುಟುಂಬವನ್ನು ನಾವು ರೌರವ ನರಕಕ್ಕೆ ತಳ್ತೇವೆ. ಯೋಚನೆ ಮಾಡಿ ನೋಡಿ, ಇನ್ಶೂರೆನ್ಸು ಬದುಕಿನ ಅತ್ಯಂತ ಅಗತ್ಯವಾದಂಥ ವಿಷಯ. ಹಾಗೂ ಭಾರತ ದೇಶದಲ್ಲಿ ಇರುವಂಥ ಆರ್ಥಿಕ ವ್ಯವಸ್ಥೆಯಲ್ಲಿ ವಿಮೆ ಇಲ್ಲದೆ ಬದುಕು ಮಾಡೋದು ಬಹಳ ದುಸ್ತರವಾಗಿರುವಂಥ ಸಂದರ್ಭದಲ್ಲಿ ನೀವು ಮೊಟ್ಟ ಮೊದಲನೇದಾಗಿ ನಿಮ್ಮ ವಸ್ತುವಿನ ವಿಮೆಗಿಂತ ನಿಮ್ಮ ವಿಮೆ ಬಗ್ಗೆ ಆಲೋಚನೆ ಮಾಡಬೇಕು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೇನೆ. ನಾಳೆ ಹೊಸ ವಿಚಾರದೊಂದಿಗೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.